ಒಬ್ಬ ಮನೆ ಯಜಮಾನ ದುಡಿದರೆ ಅದು ಆ ಕುಟುಂಬಕ್ಕೆ ಮಾತ್ರ ಸೀಮಿತ. ಆದರೆ ರೈತ ಒಂದು ವರ್ಷವಿಡೀ ದುಡಿದರೂ 50,000 ರೂಪಾಯಿ ಕೂಡ ಸಂಪಾದನೆ ಮಾಡೋಕೆ ಆಗೋದಿಲ್ಲ. ಆದರೂ ನೂರಾರು ಜನರ ಹಸಿವನ್ನ ನೀಗಿಸ್ತಾರೆ. ಇನ್ನು ಇದೇ ರೈತನ ಅನ್ನ ತಿನ್ನುವ ಅಧಿಕಾರಿಗಳೇ ರೈತರ ರಕ್ತ ಕುಡಿಯುತ್ತಿದ್ದಾರೆ. ಅದೇ ರೀತಿ ರೈತನನ್ನು 25,000 ರೂಪಾಯಿ ಲಂಚ ಕೇಳಿದ ರೆವೆನ್ಯೂ ಆಫೀಸರ್. ಅದಕ್ಕೆ ರೈತ ಮಾಡಿದ ಈ ಕೆಲಸ ಇಡೀ ದೇಶದಲ್ಲಿ ಸಂಚಲನವನ್ನ ಉಂಟು ಮಾಡುತ್ತಿದೆ. ಈ ರೈತ ಹೇಗೆ ಬುದ್ಧಿ ಕಲಿಸಿದ್ದಾರೆ ನೋಡಿದ್ರೆ ನೀವು ಕೂಡ ಶಬಾಷ್ ಅಂತೀರಾ. ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಭಾರತದ ಬೆನ್ನೆಲುಬಾಗಿ ಕಷ್ಟಪಟ್ಟು ದುಡಿತಿರುವ ಎಲ್ಲಾ ರೈತರಿಗೂ ಒಂದು ಸಲ್ಯೂಟ್ ಮಾಡು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ನೀವು ಬರೀ ನಮ್ ವಿಡಿಯೋಸ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ರೈತರು ತಾಲೂಕು ಆಫೀಸ್ಗಳಿಗೆ ನನ್ನ ಪಾಸ್ಬುಕ್ ನಲ್ಲಿ ಹೆಸರು ತಪ್ಪಾಗಿದೆ, ಸರಿ ಮಾಡಿ ಸ್ವಾಮಿ. ನಮ್ಮ ತಂದೆ ತಾಯಿಯ ಜಮೀನನ್ನು ನನ್ನ ಹೆಸರಿಗೆ ಬದಲಿಸಿ ಕೊಡಿ ಸರ್. ನನ್ನ ಭೂಮಿಯನ್ನು ಮಾರ್ತಿದ್ದೀನಿ, ರಿಜಿಸ್ಟ್ರೇಷನ್ ಮಾಡಿ ಸ್ವಾಮಿ ಎಂದು ಕೇಳಿಕೊಂಡು ನೂರಾರು ಜನ ರೈತರು ತಾಲೂಕು ಆಫೀಸ್ಗಳಿಗೆ ಪ್ರತಿದಿನ ಅಲಿಯುತ್ತಾರೆ. ಈ ಎಲ್ಲಾ ಕೆಲಸಗಳಿಗೂ ಕಾಫಿ ಟೀಯಿಂದ ಹಿಡಿದು ರಾತ್ರಿಯ ಎಣ್ಣೆ ಬಿರಿಯಾನಿಯವರೆಗೂ ಲಂಚ ಕೇಳ್ತಾರೆ. ಅಸಲಿಗೆ ಆ ರೈತನ ಬಳಿ ಹಣ ಇದೆಯೋ ಇಲ್ವೋ ಎಂದು ಯೋಚಿಸದೆ ಜಿಗಣೆ ತರಹ ಅವರ ರಕ್ತವನ್ನ ಹೀರ್ತಾರೆ. ಪ್ರತಿದಿನ ಭಾರತದಲ್ಲಿ ನೂರಾರು ಕೋಟಿ ಲಂಚ ಅಧಿಕಾರಿಗಳು ಪಡೆಯುತ್ತಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಅದೇ ರೀತಿ ಲಂಚ ಕೇಳಿದ ಅಧಿಕಾರಿಗೆ ಈ ರೈತ ಮಾಡಿದ್ದೇನು ಗೊತ್ತಾ? ಈ ಘಟನೆ ಕೇಳಿ ಬರ್ತಿರೋದು ಆಂಧ್ರ ಪ್ರದೇಶನ ಪ್ರಕಾಶಂ ಜಿಲ್ಲೆಯ ರಾಮಸಮುದ್ರ ತಾಲೂಕಿಗೆ ಸೇರಿರುವ ನಾಗಿರೆಡ್ಡಿ ಎಂಬ ರೈತ ತಹಶೀಲ್ದಾರ್ ಆಫೀಸ್ಗೆ ಹೋಗಿದ್ದ. ತನ್ನ ಊರಿನಲ್ಲಿ 1 ಎಕರೆ 20 ಗುಂಟೆ ತನ್ನ ತಾಯಿಯ ಹೆಸರಿನ ಜಮೀನನ್ನು ತನ್ನ ಹೆಸರಿಗೆ ವರ್ಗಿಸಲು ರೆವೆನ್ಯೂ ಅಧಿಕಾರಿಗೆ ಅರ್ಜಿ ಸಲ್ಲಿಸಿದ. ಅಷ್ಟೇ ಅಲ್ಲದೆ ಅದೇ ಊರಿನಲ್ಲಿ ತನ್ನ ತಂದೆ ಹೆಸರಿನಲ್ಲಿರುವ 2 ಎಕರೆ 13 ಗುಂಟೆ ಜಮೀನಿನ ಪಾಣಿಯಲ್ಲಿ ಇರುವ ತಪ್ಪುಗಳನ್ನು ಸರಿ ಮಾಡೋದಕ್ಕಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ. ಅಲ್ಲಿನ ವಿಆರ್ಒ ಆದ ಕುಮಾರ್ ನಾಯಕ್ನನ್ನು ಈ ಕೆಲಸ ಮಾಡಿಕೊಡೋದಕ್ಕಾಗಿ ಕೇಳಿದ. ಆದರೆ ದುರಾಸೆಯಿಂದ ಕುಮಾರ್ ನಾಯಕ್ ಕೆಲಸಕ್ಕಾಗಿ 25,000 ರೂಪಾಯಿ ಲಂಚವನ್ನ ಬೇಡಿಕೆ ಇಟ್ಟ. ಆದರೆ ನಾಗಿರೆಡ್ಡಿ, ನನ್ನ ಬಳಿ ಅಷ್ಟೊಂದು ಹಣವಿಲ್ಲ ಸ್ವಾಮಿ, ಅರ್ಜಿಗೆ ಕಟ್ಟಬೇಕಾದ ಶುಲ್ಕವನ್ನು ಕಟ್ಟಿದ್ದೇನೆ ಎಂದು ತಿಳಿಸಿದನು. ಕೆಲವು ವಾರಗಳೇ ಕಳೆದರೂ ಕೂಡ ಈ ಕೆಲಸ ಪೂರ್ತಿಯಾಗಲಿಲ್ಲ. ಮತ್ತೆ ಹೋಗಿ ನಾಗಿರೆಡ್ಡಿ ಅವರನ್ನ ಕೇಳಿದಾಗ, ನೀನು 25,000 ಕೊಟ್ರೆ ಕೆಲಸ ಮಾಡ್ತೀನಿ, ಇಲ್ಲದಿದ್ರೆ ನಾನು ಇಲ್ಲಿ ಇರೋವರೆಗೂ ಹೇಗೆ ನಿನ್ನ ಕೆಲಸ ಆಗುತ್ತೋ ನೋಡ್ತೀನಿ ಎಂದು ಧಮಕಿ ಹಾಕಿದ. ಆಗ ನಾಗಿರೆಡ್ಡಿಗೆ ಏನು ಮಾಡಬೇಕೋ ತೋಚಲೇ ಇಲ್ಲ. ಆಗ ತನ್ನ ಸ್ನೇಹಿತನೊಬ್ಬ ಲೋಕಾಯುಕ್ತಗೆ ದೂರು ಕೊಡು ಎಂದು ಸಲಹೆ ನೀಡಿದ. ಆಗ ಲೋಕಾಯುಕ್ತಗೆ ಹೋಗಿ ಈ ರೀತಿ ರೆವೆನ್ಯೂ ಆಫೀಸರ್ 25,000 ರೂಪಾಯಿ ಲಂಚವನ್ನ ಕೇಳುತ್ತಿರುವ ವಿಚಾರವನ್ನ ವಿವರಿಸಿದ ಆ ರೈತ. ಆಗ ಲೋಕಾಯುಕ್ತ ಅಧಿಕಾರಿಗಳೇ ಒಂದು ಪ್ಲಾನ್ ಮಾಡುತ್ತಾರೆ. ಅದೇನೆಂದರೆ, ಅವರು ಕೇಳಿದ ಹಣವನ್ನು ನೀನು ಕೊಡುವುದಾಗಿ ಒಪ್ಪಿಕೊ, ನಾಳೆ ಮುಂಜಾನೆ ತಾಲೂಕು ಆಫೀಸ್ಗೆ ನಾವು ಕೂಡ ಮಾರು ವೇಷದಲ್ಲಿ ಬರ್ತೀವಿ ಎಂದು ಹೇಳಿ ಕಳುಹಿಸಿದರು. ಅದರಂತೆಯೇ ಮರುದಿನವೇ ಸುಮಾರು 10:30ಕ್ಕೆ ನಾಗಿರೆಡ್ಡಿ 25,000 ರೂಪಾಯಿ ಹಣವನ್ನ ತೆಗೆದುಕೊಂಡು ತಾಲೂಕ್ ಆಫೀಸ್ಗೆ ಮುಂಜಾನೆಯೇ ಹೋದ. ಇನ್ನು ರಾಜಾರೋಷವಾಗಿ ಹೊರಬಂದು ಕುಮಾರ್ ನಾಯಕ್ 25,000 ರೂಪಾಯಿ ಲಂಚವನ್ನು ಸ್ವೀಕರಿಸಿ ಜೇಬಿನಲ್ಲಿ ಇಟ್ಕೊಂಡ. ಇದನ್ನೆಲ್ಲ ಅಲ್ಲೇ ಲುಂಗಿ ಕಟ್ಕೊಂಡಿದ್ದ ಲೋಕಾಯುಕ್ತ ಅಧಿಕಾರಿಗಳು ರೈತರಂತೆ ನೋಡುತ್ತಾ ನಿಂತರು. ಆಗ ಕೂಡಲೇ ಹೋಗಿ ವಿಆರ್ಒ ಕುಮಾರ್ ನಾಯಕ್ನನ್ನು ಹಿಡಿದು ಬಂಧಿಸಿದರು. ಈ ಪ್ಲಾನ್ ಎಲ್ಲ ನಾಗಿರೆಡ್ಡಿ ಸ್ನೇಹಿತರಿಗೂ ತಿಳಿದಿತ್ತು. ಅವರೆಲ್ಲರೂ ಕೂಡ ಸಾಮಾನ್ಯ ರೈತರೇ ಆಗಿದ್ದರು. ಲೋಕಾಯುಕ್ತರು ಯಾವಾಗ ಕುಮಾರ್ ನಾಯಕ್ನ ಹಿಡಿದರೋ ಆಗ ಮಿಕ್ಕ ರೈತರು ರೆವೆನ್ಯೂ ಆಫೀಸರ್ಗೆ ಸರಿಯಾಗಿ ಧರ್ಮದೇಟು ಕೊಟ್ಟರು. ಇದೆಲ್ಲ ಕೆಲವೇ ಕ್ಷಣಗಳಲ್ಲಿ ನಡೆದು ಹೋಯಿತು. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲೇ ರೆವೆನ್ಯೂ ಆಫೀಸರ್ನನ್ನು ಅರೆಸ್ಟ್ ಮಾಡಿದರು ಮತ್ತು ರೆವೆನ್ಯೂ ಇನ್ಸ್ಪೆಕ್ಟರ್ ಮತ್ತು ಲಂಚ ಪಡೆಯೋದಕ್ಕೆ ಒಬ್ಬನನ್ನು ಇರಿಸಿಕೊಂಡಿದ್ದ ಈ ರೆವೆನ್ಯೂ ಆಫೀಸರ್ 3 ಜನರನ್ನು
ಲೋಕಾಯುಕ್ತರು ಬಂಧಿಸಿದರು. ಇನ್ನು ಈಗ ಈ 3 ಜನರನ್ನು ಸರ್ಕಾರಿ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಾದರೂ ನಮ್ಮ ದೇಶದ ಸರ್ಕಾರಿ ಆಫೀಸ್ಗಳಲ್ಲಿ ಲಂಚ ಕೇಳೋದು ಕಡಿಮೆಯಾಗುತ್ತಾ ನೋಡ್ಬೇಕು. ಭಯ ಪಡದೆ ಧೈರ್ಯದಿಂದ ಈ ಪ್ಲಾನ್ ಮಾಡಿದ ಆ ರೈತನಿಗೆ ಒಂದು ಸಲ್ಯೂಟ್ ಹೊಡೆಯೋ ಆಗಿದ್ರೆ ಸೂಪರ್ ರೈತ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.